ವೀಕ್ಷಕರೇ ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನನ್ನ ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ನಾನಿವತ್ತು ಒಂದು ಗ್ರ್ಯಾಂಡ್ ಆದಂಥ ಬ್ರೈಡಲ್ ಸ್ಯಾರಿ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಗ್ರ್ಯಾಂಡ್ ಆದಂಥ ಡಿಸೈನ್ನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ಏನೇನು ಅಂತ ನೋಡ್ಕೊಂಡ್ಬಿಡೋಣ. ನಾನಿಲ್ಲಿ 2 ಕಲರಲ್ಲಿ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜರಿ ದಾರ, 2 ಕಲರ್ ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ, ಮತ್ತೆ 2 ರೀತಿ ಇದೆ ಅಂತ ಬೀಡ್ಸ್ನ ತಗೊಂಡಿದ್ದೀನಿ. ಒಂದು ಬಿಗ್ ಬೀಡ್ಸ್, ಒಂದು ಸ್ಮಾಲ್ ಬೀಡ್ಸು, ಮತ್ತೆ ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ತಗೊಳ್ಳಿ, ದೊಡ್ಡ ಕಣ್ಣಿನ ಸೂಜಿ ಅಂಡ್ ಟ್ರಿಮ್ಮರ್. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ನಾವು ಡಿಸೈನ್ನ ಹೇಗೆ ಮಾಡೋದು ಅನ್ನೋದನ್ನ ಶುರು ಮಾಡೋಣ ಬನ್ನಿ. ಮೊದಲಿಗೆ ನಾವು ಸೀರೆಯ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ಮೊದಲು ನಾವು ದಾರನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ನೀಡಲ್ ಸಹಾಯದಿಂದ ಆ ದಾರನ ಸೀರೆಗೆ ನಾವು ಲಾಕ್ ಮಾಡ್ಕೋಬೇಕು. ನೀವು ದಾರದ ತುದಿಗೆ ಗಂಟಾಕಿಟ್ಕೊಂಡು ಆ ರೀತಿ ಕೂಡ ಲಾಕ್ ಮಾಡ್ಕೋಬಹುದು, ಅಥವಾ ಡೈರೆಕ್ಟ್ ಆಗಿ ಸೀರೆಗೆ ನಾಟ್ ಮಾಡಿಕೊಂಡು ಆ ರೀತಿ ಕೂಡ ಲಾಕ್ ಮಾಡ್ಕೋಬಹುದು. ನಾನಿಲ್ಲಿ ಸ್ಟಾರ್ಟಿಂಗು 2 ಬಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ರತಿಯೊಂದು ಸೀರೆಗೂ ಸ್ಟಾರ್ಟಿಂಗು 2 ಬಾರಿ ಲಾಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಅದು ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ಅದಾದ ನಂತರ ಇವಾಗ ನೋಡಿ 2 ಬಾರಿ ಲಾಕ್ ಮಾಡಿದ್ದಾದ್ಮೇಲೆ 4 ಚೈನ್ಗಳನ್ನ ಹಾಕೋಬೇಕು. 4 ಚೈನ್ಗಳನ್ನ ಹಾಕ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಅದೇ ರೀತಿ 4 ಚೈನ್ಗಳನ್ನ ಹಾಕಿ ಲಾಕ್ ಮಾಡಬೇಕು. ಈ ರೀತಿಯಲ್ಲಿ ನಾವು 3 ಬಾರಿ 4 ಚೈನ್ ಗ್ಯಾಪ್ನ ಮಾಡ್ಕೋಬೇಕು. ಅಂದರೆ ಸ್ಟಾರ್ಟಿಂಗು 3 ಟೈಮ್ಸು 4 ಚೈನ್ ಗ್ಯಾಪ್ ಬರಬೇಕು. 3 ಟೈಮ್ಸು 4 ಚೈನ್ ಗ್ಯಾಪ್ ಬರಬೇಕು. ಅದಾದ್ಮೇಲೆ ನಾವು ಬಿಗ್ ಸೈಜ್ ಬೀಡ್ನ ತಗೊಂಡಿರ್ತೀವಲ್ಲ, ಆ ಬೀಡ್ನ ಆ್ಯಡ್ ಮಾಡ್ಕೋಬೇಕು. ನೀವು ಬಿಗ್ ಸೈಜ್ ಬೀಡು ಯಾವುದಾದ್ರೂ ತಗೋಬಹುದು. ನಿಮ್ಮ ಹತ್ರ ಯಾವ ಬಿಗ್ ಸೈಜ್ ಬೀಡ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಆ ಬೀಡ್ನ ದಾರದೊಳಗಡೆಗೆ ಹಾಕ್ಬಿಟ್ಟು ನಂತರ ಬೀಡ್ನ ಲಾಕ್ ಮಾಡಿ ನೆಕ್ಸ್ಟ್ ಅದು ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕ್ಕೋಬೇಕು. ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ನಾವು ಬೀಡ್ನ ಆ್ಯಡ್ ಮಾಡಿ ಆದಮೇಲೆ 4 ಚೈನ್ ಗ್ಯಾಪು ನಮಗೆ 5 ಟೈಮ್ಸ್ ಬರಬೇಕು. ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ ಬರುತ್ತೆ. ಬೀಡ್ನ ಆ್ಯಡ್ ಮಾಡಿ ಆದಮೇಲೆ ನಮಗೆ 5 ಟೈಮ್ಸ್ ಬರುತ್ತೆ. ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಮಾತ್ರ 3 ಟೈಮ್ಸ್ ಬರೋ ರೀತಿನಲ್ಲಿ ಮಾಡ್ಕೋಬೇಕು ನಾವು. ಇವಾಗ ನಾವು 4 ಚೈನ್ ಗ್ಯಾಪ್ನ ಬೀಡ್ ಆದಮೇಲೆ ಮಾತ್ರ 5 ಟೈಮ್ಸ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ನಿಮಗೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡಿಂಗಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಲೆಂತ್ ಆಗಬಾರ್ದು ಅಂದ್ಬಿಟ್ಟು ನಾನು ಹೇಳಿದ್ದೀನಲ್ಲ 4 ಚೈನ್ ಗ್ಯಾಪ್ 5 ಟೈಮ್ಸ್ ಅಂದ್ಬಿಟ್ಟು ಅದೇ ರೀತಿ ಫಾಲೋ ಮಾಡ್ಕೋಬೇಕು. 5 ಟೈಮ್ಸ್ ಆದಮೇಲೆ ನಾವು ಮತ್ತೆ ಒಂದು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಎವ್ರಿ 4 ಚೈನ್ ಗ್ಯಾಪು 5 ಟೈಮ್ಸ್ ಆದಮೇಲೆ ಒಂದು ಬೀಡ್ನ ಆ್ಯಡ್ ಮಾಡಬೇಕು. ಮತ್ತೆ 4 ಚೈನ್ ಗ್ಯಾಪು 5 ಟೈಮ್ಸ್ ಹಾಕಬೇಕು. ಮತ್ತೆ ಒಂದು ಬೀಡ್ನ ಆ್ಯಡ್ ಮಾಡಿ ಮತ್ತೆ 4 ಚೈನ್ ಗ್ಯಾಪು 5 ಟೈಮ್ಸ್. ಇದೇ ರೀತಿನಲ್ಲಿ ಫಸ್ಟ್ ಸ್ಟೆಪ್ನ ಫಾಲೋ ಮಾಡಬೇಕು. ಫಸ್ಟ್ ಸ್ಟೆಪ್ಪು ಪೂರ್ತಿ ಇದೇ ರೀತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು ಇದರಲ್ಲಿ ತುಂಬಾ ಇಂಪಾರ್ಟೆಂಟು, ನೀವು ಬೇಸ್ ಲೈನ್ನ ತುಂಬಾ ಕರೆಕ್ಟಾಗಿ ರಿಂಕಲ್ಸ್ ಬರ್ದಿರೋ ರೀತಿನಲ್ಲಿ ಮಾಡ್ಕೋಬೇಕು. ಯಾಕೆಂದರೆ ನಾವು ಎಷ್ಟು ಪರ್ಫೆಕ್ಟಾಗಿ ಫಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀವಿ ಅಷ್ಟು ಪರ್ಫೆಕ್ಟಾಗಿ ಅಷ್ಟು ನೀಟಾಗಿ ನಮಗೆ ಡಿಸೈನ್ ಕಂಪ್ಲೀಟ್ ಡಿಸೈನು ನಮಗೆ ಬರುತ್ತೆ. ಹಾಗಾಗಿ ನಾವು ಕರೆಕ್ಟಾಗಿ ಫಿನಿಶ್ ಮಾಡ್ಕೋಬೇಕು. ಸೊ ಇದೇ ರೀತಿ ನೋಡಿ, ಇದು ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಅಂದ್ಕೊಳ್ಳಿ. ಸ್ಟಾರ್ಟಿಂಗು 3 ಟೈಮ್ಸ್ 4 ಚೈನ್ ಗ್ಯಾಪು ಆ್ಯಂಡ್ ಎಂಡಿಂಗ್ 3 ಟೈಮ್ಸ್ ಬರಬೇಕು. ಮಿಡಲಲ್ಲಿ 5 ಟೈಮ್ಸ್ ಬರಬೇಕು ಬೀಡ್ ಆದಮೇಲೆ. ಇದೇ ರೀತಿ ನಾನಿಲ್ಲಿ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾಗಿದೆ. ಫಸ್ಟ್ ಸ್ಟೆಪ್ ಆದಮೇಲೆ ನಾವಿಲ್ಲಿ ಇವಾಗ ಸೆಕೆಂಡ್ ಸ್ಟೆಪ್ನ ಶುರು ಮಾಡೋಣ. ಸೆಕೆಂಡ್ ಸ್ಟೆಪ್ ಕೂಡ ನಾನು ಸೇಮ್ ಕಲರ್ ದಾರದಿಂದ ಶುರು ಮಾಡ್ತಾ ಇದ್ದೀನಿ. ಸೇಮ್ ನಾವು ದಾರನ ಮೊದಲು ಸೀರೆಗೆ ಲಾಕ್ ಮಾಡಬೇಕು. ಫಸ್ಟ್ ಸ್ಟೆಪ್ಪದು ನೀವು ದಾರನ ಲಾಕ್ ಮಾಡಿರ್ತೀರಲ್ಲ, ಅದೇ ಸೇಮ್ ಜಾಗದಲ್ಲಿ ಈ ದಾರನೂ ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನಾವು 2 ಬಾರಿ ಲಾಕ್ ಮಾಡಿರ್ತೀವಲ್ಲ ಫಸ್ಟ್ ಸ್ಟೆಪ್ದು, ಆ 2 ಲಾಕ್ ಮಧ್ಯಕ್ಕೆ ನಾವು ಮತ್ತೆ ಒಂದು ಇಲ್ಲಿ ಲಾಕ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿ 2 ಬಾರಿ ಲಾಕ್ ಮಾಡಿದ್ದಾದ್ಮೇಲೆ ಸೇಮ್ ಇಲ್ಲೂ ಕೂಡ 4 ಚೈನ್ ಗ್ಯಾಪ್ ಏನಿದೆ ಅದ್ರ ಕೆಳಗಡೆ 4 ಚೈನ್ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ನಮಗೆ ಫಸ್ಟ್ ಸ್ಟೆಪ್ಪಲ್ಲಿ 3 ಟೈಮ್ಸ್ ಬಂದಿರುತ್ತೆ, ಇಲ್ಲಿ 2 ಟೈಮ್ಸ್ ಬರುತ್ತೆ. 2 ಟೈಮ್ಸು 4 ಚೈನ್ ಗ್ಯಾಪು, ಲಾಕ್ ಮೇಲೆ ಲಾಕ್. ಇವಾಗ ನಾವು ಆರ್ಚ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ಪಲ್ಲಿ ಟ್ರಿಪಲ್ ಕ್ರೋಶೆಟ್ ಮಾಡ್ತಾ ಇದ್ದೀನಿ. ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೋಬೇಕು. ನಾವು ಬೀಡ್ನ ಆ್ಯಡ್ ಮಾಡಿರ್ತೀವಲ್ಲ,
ಅದ್ರ ಕೆಳಗಡೆ ಒಂದು ದಾರ ಬಂದಿರುತ್ತೆ, ನಾವು ಬೀಡ್ನ ಲಾಕ್ ಮಾಡಿರ್ತೀವಲ್ಲ ಆ ದಾರಕ್ಕೆ ನಾವು ಕಂಬನ ಮಾಡಬೇಕು. ಅಂದ್ರೆ ಟ್ರಿಪಲ್ ಕ್ರೋಶೆಟ್, ಅಂದ್ರೆ ನೀಡಲ್ ಮೇಲೆ 2 ಬಾರಿ ದಾರ ಸುತ್ಕೊಳ್ಳಿ, ಆ ದಾರದೊಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಳ್ಳಿ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ರೀತಿ 3 ಬಾರಿ ನಾವು ದಾರ ಮೇಲಕ್ಕೆ ಎತ್ಕೊಳ್ಳೋದನ್ನ ಟ್ರಿಪಲ್ ಕ್ರೋಶೆಟ್ ಅಂತಾರೆ. ಆ ರೀತಿಯಾಗಿ ನಾವು ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಟೋಟಲ್ ಆಗಿ ಫಸ್ಟ್ ಸ್ಟೆಪ್ಪಲ್ಲಿ ನಮಗೆ ಆರ್ಚ್ ಫಾರ್ಮ್ ಆಗೋದಕ್ಕೆ 18 ಕಂಬಗಳು ಬೇಕು. ನಾನಿಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ಮಾಡ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ಪಿಗೆ ಈ ರೀತಿ ಆ ಥರ ಏನೂ ಇಲ್ಲ. ನಾವು ಕರೆಕ್ಟಾಗಿ ಕೌಂಟ್ನ ಮಾಡಿಕೊಂಡು 18 ಕಂಬಗಳನ್ನೇ ಮಾಡ್ಕೋಬೇಕು. ಪ್ರತಿಯೊಂದು ಆರ್ಚಲ್ಲೂ ಕೂಡ 18 ಕಂಬಗಳು ಬರೋ ರೀತಿನಲ್ಲಿ, ಮಿಸ್ ಆಗಬಾರ್ದು, ಬರೋ ರೀತಿನಲ್ಲಿ ಕರೆಕ್ಟಾಗಿ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 18 ಕಂಬಗಳನ್ನ ಮಾಡ್ಕೊಂಡಿದ್ದಾಗಿದೆ. 18 ಕಂಬ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅದಾದಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆ 4 ಚೈನ್ ಬರಬೇಕು. 4 ಚೈನ್ ಗ್ಯಾಪು ನಮಗಿಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ 3 ಟೈಮ್ಸ್ ಬರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ 5 ಟೈಮ್ಸ್ ಬಂದಿರುತ್ತೆ, ಸೆಕೆಂಡ್ ಸ್ಟೆಪ್ಪಲ್ಲಿ 3 ಟೈಮ್ಸ್ ಬರಬೇಕು. ಸ್ಟಾರ್ಟಿಂಗ್ ಮಾತ್ರ ನಮಗೆ 2 ಟೈಮ್ಸ್ ಬರುತ್ತೆ, ಬಟ್ ಆರ್ಚ್ ಆದಮೇಲೆ ನಮಗೆ 4 ಚೈನ್ ಗ್ಯಾಪು 3 ಟೈಮ್ಸ್ ಬರುತ್ತೆ. ಸೇಮ್ 4 ಚೈನ್ ಗ್ಯಾಪ್ ಕೆಳಗಡೆ 4 ಚೈನ್ ಮಾಡ್ಕೋಬೇಕು, ಲಾಕ್ ಮೇಲೆ ಲಾಕ್ ಮಾಡಬೇಕು. ಅದಾದ್ಮೇಲೆ ಸೇಮು ಬೀಡ್ ಕೆಳಗಡೆಗೆ ನಾವು ಆರ್ಚ್ನ ಮಾಡ್ಕೋಬೇಕು. 18 ಕಂಬಗಳು, ನೀವು 18 ಕಂಬಗಳನ್ನ ಮಿಸ್ ಮಾಡ್ಕೋಬೇಡಿ. ಈ ಡಿಸೈನಲ್ಲಿ ನೀವು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು 18 ಕಂಬಗಳನ್ನ ಮಾಡ್ಕೊಳ್ಳಿ, ಏಕೆಂದರೆ ಸೆಕೆಂಡ್ ಸ್ಟೆಪ್ಪಿಗೆ ಅದು ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು 18 ಕಂಬಗಳನ್ನೇ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಸೊ ಹಾಗಾಗಿ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು 18 ಕಂಬಗಳನ್ನ ಮಾಡ್ಕೊಳ್ಳಿ. ಮತ್ತು ಟ್ರಿಪಲ್ ಕ್ರೋಶೆಟ್ ಕಂಬ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಆರ್ಚ್ ಕೂಡ ನಿಮಗೆ ದೊಡ್ಡದಾಗಿ ತುಂಬಾ ನೀಟಾಗಿ ಬರುತ್ತೆ. ಆ್ಯಂಡ್ 18 ಕಂಬಗಳನ್ನ ಮಾಡ್ಕೊಳ್ಳೋದ್ರಿಂದ ಆರ್ಚ್ ಕೂಡ ತುಂಬ ಸ್ಟಿಫ್ ಆಗಿ ಫಿನಿಶಿಂಗ್ ತುಂಬ ನೀಟಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಇದೇ ರೀತಿಯಲ್ಲಿ ನಾವು ಎಲ್ಲ ಆರ್ಚ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪು ನಾನು ಎಲ್ಲ ಆರ್ಚ್ಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಎಲ್ಲ ಆರ್ಚ್ಗಳು ಕಂಪ್ಲೀಟ್ ಮಾಡ್ಕೊಂಡು ಇದೇ ರೀತಿ ನೋಡಿ ನಾನು ಇಲ್ಲಿ ಕೆಲವೊಂದು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿನಲ್ಲಿ ಎಲ್ಲ ಆರ್ಚ್ಗಳನ್ನು ನಾವು ಮಾಡ್ಕೋಬೇಕು. 18 ಕಂಬಗಳು, ಮಧ್ಯದಲ್ಲಿ 3 ಟೈಮ್ಸ್ 4 ಚೈನ್ ಗ್ಯಾಪ್ ಬರುತ್ತೆ, ಮತ್ತೆ ಆರ್ಚ್ ಬರುತ್ತೆ, ಆಮೇಲೆ 3 ಟೈಮ್ಸ್ 4 ಚೈನ್ ಗ್ಯಾಪು, ಈ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ನಾನು 3rd ಸ್ಟೆಪ್ನ ಮಾಡ್ತಾ ಇದ್ದೀನಿ. ಇದು ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ನಾನು ಎಲ್ಲ ಆರ್ಚ್ಗಳನ್ನು ಕರೆಕ್ಟಾಗಿ, ಮತ್ತೆ ನಾವು ಕೌಂಟಿಂಗ್ ಮಿಸ್ ಮಾಡಿದ್ವಿ ಅಂತ ಅಂದರೆ ಅದರಿಂದ ನಮಗೆ ಆರ್ಚ್ಗಳು ಕೂಡ ಒಂದು ದೊಡ್ಡದು ಒಂದು ಚಿಕ್ಕದು, ನೀವು ಯಾವುದೇ ಡಿಸೈನ್ ಮಾಡೋದಕ್ಕೋಸ್ಕರನೂ ಅಷ್ಟೇ ಆರ್ಚ್ ಒಂದೇ ಸಮ ಮಾಡ್ಕೋಬೇಕು, ಒಂದೇ ಕೌಂಟಿಂಗಲ್ಲಿ ಬರೋ ರೀತಿ ಮಾಡ್ಕೋಬೇಕು. ಇವಾಗ 3rd ಸ್ಟೆಪ್ ಮಾಡೋಣ. ದಾರದ ಕಲರ್ ಚೇಂಜ್ ಮಾಡಿದ್ದೀನಿ. ದಾರನ ನಾನಿಲ್ಲಿ ನಾವೇನು ಸೆಕೆಂಡ್ ಸ್ಟೆಪ್ದು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ 2 ಬಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ನೋಡಿ ದಾರದ ತುದಿಗೆ ಗಂಟಾಕಿಟ್ಕೊಂಡಿದ್ದೆ, ಆ ಗಂಟಾಕಿಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 2 ಬಾರಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆ 4 ಚೈನ್ ಹಾಕಬೇಕು. ಇಲ್ಲಿ 1 ಬಾರಿ ಬರುತ್ತೆ ನಮಗೆ. 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನು, ಲಾಕ್ ಮೇಲೆ ಲಾಕ್, ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ನೋಡಿ ನೆಕ್ಸ್ಟ್ ನಾವು 4 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ನ ಮಾಡ್ಕೋಬೇಕು, ಅಂದ್ರೆ ಒಂದು ಹಾಫ್ ಕ್ರೋಶೆಟ್ ತರ ಮಾಡ್ಕೋಬೇಕು. ಅದಾದ ನಂತರ ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಮಾಡಬೇಕು. ಮೊದಲಿಗೆ ನಾವು ಒಂದು ಕಂಬನ ಬಿಟ್ಬಿಡ್ಬೇಕು. ಆರ್ಚಲ್ಲಿ 18 ಕಂಬ ಮಾಡಿರ್ತೀವಲ್ಲ ಅದರಲ್ಲಿ ಒಂದು ಕಂಬನ ಬಿಟ್ಬಿಟ್ಟು ನೆಕ್ಸ್ಟ್ ಕಂಬ, ಆ ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಕಂಬದ ಮಧ್ಯಕ್ಕೆ ನಾವು ಇದನ್ನ ಕಂಬನ ಮಾಡಬೇಕು. ಕಂಬದ ಮಧ್ಯಕ್ಕೆ ಕಂಬನ ಮಾಡಬೇಕು. ಮತ್ತೆ ಅದೇ ಸೇಮ್ ಪ್ಲೇಸ್ ಅಲ್ಲಿ ಮತ್ತೆ ಒಂದು ಕಂಬನ ಮಾಡ್ಕೋಬೇಕು. ಅಂದ್ರೆ ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇರೋದು. ಅದಾದ್ಮೇಲೆ ಮತ್ತೆ ಸೇಮ್ ಜಾಗಕ್ಕೆ ಮತ್ತೊಂದು ಕಂಬನ ಮಾಡ್ಕೋಬೇಕು. ಅಂದ್ರೆ ಟೋಟಲ್ ಆಗಿ ಒಂದೇ ಜಾಗಕ್ಕೆ 3 ಕಂಬಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಒಂದೇ ಜಾಗಕ್ಕೆ 3 ಕಂಬಗಳನ್ನ ಮಾಡ್ಕೋಬೇಕು. 3 ಕಂಬಗಳಾದ್ಮೇಲೆ ಒಂದು ಬೀಡ್ನ ಆಡ್ ಮಾಡ್ಕೋಬೇಕು. ಬೀಡ್ನ ಆಡ್ ಮಾಡಿದ್ದಾದ್ಮೇಲೆ ನೋಡಿ 2 ಕಂಬನ ಬಿಟ್ಬಿಟ್ಟು ನೆಕ್ಸ್ಟ್ ಕಂಬದ ಮಧ್ಯಕ್ಕೆ ಕಂಬನ ಮಾಡಬೇಕು. ಸ್ಟಾರ್ಟಿಂಗ್ 1 ಕಂಬನ ಬಿಟ್ವಿ, ನೆಕ್ಸ್ಟ್ 3 ಕಂಬ ಆದ್ಮೇಲೆ 2 ಕಂಬನ ಬಿಡಬೇಕು. ಮಧ್ಯದಲ್ಲಿ 2 ಕಂಬ ಬಿಟ್ಬಿಟ್ಟು ಸೇಮ್ ಜಾಗದಲ್ಲಿ 3 ಕಂಬಗಳನ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಮಾಡಬೇಕು. ಸೇಮ್ ಜಾಗದಲ್ಲಿ 3 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡಬೇಕು. ಅದಾದ್ಮೇಲೆ ಒಂದು ಬೀಡ್ನ ಆಡ್ ಮಾಡಬೇಕು. 3 ಕಂಬಗಳಾದ್ಮೇಲೆ ಒಂದೊಂದು ಬೀಡ್ನ ಆಡ್ ಮಾಡ್ಕೊಂಡು ಹೋಗ್ಬೇಕು.
ನಾವೇನು ಸ್ಮಾಲ್ ಸೈಜ್ ಬೀಡ್ನ ತಗೊಂಡಿದ್ದೀವಲ್ಲ ಆ ಬೀಡ್ನ ಆ್ಯಡ್ ಮಾಡಬೇಕು. ಅದಾದಮೇಲೆ ಮತ್ತೆ 2 ಕಂಬನ ಬಿಡಬೇಕು. ಆಮೇಲೆ ಮತ್ತೆ ಡಬಲ್ ಕ್ರೋಶೆಟ್ನ ಮಾಡಬೇಕು ಕಂಬದ ಮಧ್ಯಕ್ಕೆ ಡಬಲ್ ಕ್ರೋಶೆಟ್ಟು 3 ಕಂಬಗಳು ಬರಬೇಕು. ಸೇಮ್ ಇದೇ ರೀತಿನಲ್ಲಿ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮಾತ್ರ ಒಂದೊಂದು ಕಂಬನ ಬಿಡಬೇಕು. ಆಮೇಲೆ ಮಧ್ಯದಲ್ಲಿ ನೀವು 2 ಕಂಬನ ಗ್ಯಾಪ್ ಕೊಡಬೇಕು. ಆಮೇಲೆ ಕಂಬದ ಮಧ್ಯಕ್ಕೆ, ಏಕೆಂದರೆ ಆರ್ಚ್ ಮೇಲೆ ನಿಮಗೆ ಚೈನ್ಗಳು ಕಾಣುತ್ತೆ, ನಾವು ಸಮ್ಟೈಮ್ಸ್ ಅದಕ್ಕೆ ಕೂಡ ನಾವು ಆರ್ಚ್ನ ಮಾಡ್ತೀವಿ, ಬಟ್ ಇಲ್ಲಿ ನಾನು ಕಂಬದ ಮಧ್ಯಕ್ಕೆ ಕಂಬ ಮಾಡಿರೋದಿದು. ಹಾಗಾಗಿ 2 ಕಂಬದ ಮಧ್ಯಕ್ಕೆ 1 ಕಂಬನ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಎಲ್ಲ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ ಮಾಡಿಬಿಟ್ಟು ಆಮೇಲೆ 4 ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ಅದಾದ ನಂತರ 4 ಚೈನ್ ಗ್ಯಾಪ್ ಕೆಳಗಡೆ 4 ಚೈನ್ ಬರುತ್ತೆ. ಇಲ್ಲೂ ಕೂಡ 1 ಬಾರಿ ಬರುತ್ತೆ ನಿಮಗೆ 4 ಚೈನ್ ಗ್ಯಾಪ್. 4 ಚೈನ್ ಗ್ಯಾಪ್ 1 ಬಾರಿ ಲಾಕ್ ಮೇಲೆ ಲಾಕ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೋಬೇಕು. ನಾವು ಹಾಫ್ ಕ್ರೋಶೆಟ್ನ ಮಾಡಿಬಿಟ್ಟು ಆರ್ಚ್ನ ಫಾರ್ಮ್ ಮಾಡಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಬಿಟ್ಟು ಸ್ಟಾರ್ಟಿಂಗು 1 ಕಂಬನ ಬಿಟ್ಬಿಟ್ಟು ಕಂಬದ ಮಧ್ಯಕ್ಕೆ 3 ಡಬಲ್ ಕ್ರೋಶೆಟ್ನ ಹಾಕಬೇಕು. ಸೇಮ್ ಜಾಗಕ್ಕೆ, ಸೇಮ್ ಸ್ಪಾಟ್ಗೆ 3 ಕಂಬಗಳು ಬರಬೇಕು. ಸೇಮ್ ಒಂದೆಲ್ಲಿ ಮಾಡ್ತೀರಾ, 2ನೇದು ಅಲ್ಲೇ ಮಾಡಬೇಕು, 3ನೇದು ಅಲ್ಲೇ ಮಾಡಬೇಕು. 3 ಕಂಬಗಳನ್ನು ಒಂದೇ ಜಾಗದಲ್ಲಿ ಮಾಡ್ಕೋಬೇಕು ನಾವು. ಅದಾದ್ಮೇಲೆ ಒಂದು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಇವಾಗ ನಾವು 2 ಕಂಬಗಳನ್ನ ಬಿಡಬೇಕು. 2 ಕಂಬನ ಬಿಟ್ಬಿಟ್ಟು ಆಮೇಲೆ ನಾವು ಡಬಲ್ ಕ್ರೋಶೆಟ್ನ ಮಾಡಬೇಕು. 2 ಕಂಬನ ಬಿಡಬೇಕು. ಸ್ಟಾರ್ಟಿಂಗ್ ಎಂಡಿಂಗ್ 1 ಕಂಬ ನಾನು ಹೇಳ್ದಾಗೆ, ಮಧ್ಯದಲ್ಲಿ ಮಾತ್ರ 2 ಕಂಬಗಳನ್ನ ಬಿಡಬೇಕು. ಇವಾಗ 3 ಕಂಬ ಆದಮೇಲೆ ಮತ್ತೆ ಬೀಡ್ನ ಆ್ಯಡ್ ಮಾಡಬೇಕು. ಇವಾಗ ಎಂಡಿಂಗ್ ಬಂದಿದ್ದೀನಿ. ಎಂಡಿಂಗು ನೋಡಿ 4 ಚೈನ್ ಗ್ಯಾಪು ಒಳಗಡೆಗೆ 1 ಬಾರಿ ಮೊದಲು ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ನನ್ಗೆ ಅರ್ಥ ಆಗಲಿ ನಿಮಗೆ ಅಂದ್ಬಿಟ್ಟು 2 ಬಾರಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಮ್ಮೆ ನೀವು ನೋಡ್ಕೊಳ್ಬೋದು. ಇವಾಗ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕ್ಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಸೇಮ್ ಇದೇ ರೀತಿನಲ್ಲಿ ನಾವು ಎಲ್ಲ ಆರ್ಚ್ಗಳನ್ನ ಮಾಡ್ಕೊಂಡು ಹೋಗಬೇಕು. ಅದಕ್ಕೋಸ್ಕರನೇ ನಾನು ಹೇಳಿದ್ದು 18 ಕಂಬಗಳನ್ನ ಮಿಸ್ ಮಾಡಬಾರ್ದು, ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದು. ಸೊ ನೋಡಿದ್ರಲ್ಲ, ಈ ರೀತಿ ನಮ್ಗೆ ಇಲ್ಲಿ ಪುಟ್ಟು ಬೀಡು 8 ಬೀಡ್ಸ್ ಬಂದಿದೆ. ಸೊ ನಾನು ಇವಾಗ ಇದಕ್ಕೆ ಕುಚ್ಚುಗಳನ್ನ ಕಟ್ಕೊಳ್ತಾ ಇದ್ದೀನಿ. ನಾನು 2 ಕಲರ್ ದಾರಗಳನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2 ಕಲರ್ ದಾರನ ಮಿಕ್ಸ್ ಮಾಡಿಕೊಂಡು 160 ಎಳೆ ದಾರ ತಗೊಂಡಿದ್ದೀನಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ. 160 ಎಳೆ ದಾರ ಅನ್ನೋದು ನಮಗೆ ಫೋಲ್ಡ್ ಮಾಡಿದಾಗ 320 ಎಳೆ ದಾರ ಆಗುತ್ತೆ. ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ದಪ್ಪಗಿರಬೇಕು ಕುಚ್ಚುಗಳು, ಮತ್ತು ತುಂಬ ಲೆಂತು ಇರಬಾರ್ದು. ಆರ್ಚ್ ಎಷ್ಟುದ್ದ ಇದೆ ಅಷ್ಟುದ್ದಕ್ಕೆ ಮಾಡ್ಕೊಳ್ಳಿ. ನೀವು ಬೇಕಾದರೆ ಸಿಂಗಲ್ ಕಲರಲ್ಲಿ ಕುಚ್ಚುಗಳನ್ನ ಮಾಡ್ಕೋಬೋದು. ಯಾಕೆಂದರೆ 2 ಕಲರ್ ಬ್ಲೂ ದಾರಗಳ ಆಗಿರೋದ್ರಿಂದ ನಾನು 2 ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ನೀವು ಬೇಡ ಅಂದರೆ 2 ಸಿಂಗಲ್ ಕಲರಲ್ಲಿ, 1 ಕುಚ್ಚು 1 ಕಲರಲ್ಲಿ, 1 ಕುಚ್ಚು 1 ಕಲರಲ್ಲಿ, ಆ ರೀತಿ ಕೂಡ ಮಾಡ್ಕೋಬಹುದು. ಅಥವಾ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಲ್ಟಿ ಕಲರಲ್ಲಿ ಕೂಡ ಮಾಡ್ಬೋದು. ಇದಕ್ಕೆ ಬೇಕಾದ್ರೆ ನೀವು ಗೋಲ್ಡ್ ಕೂಡ ಮಿಕ್ಸ್ ಮಾಡ್ಕೋಬಹುದಿತ್ತು, ಬಟ್ ನಾನು ಜರಿ ದಾರದಿಂದ ಕುಚ್ಚುಗಳನ್ನ ಕಟ್ತೀವಿ ಅಂದ್ಬಿಟ್ಟು ಬರೀ 2 ಕಲರ್ ದಾರನ ಮಿಕ್ಸ್ ಮಾಡಿ ಕುಚ್ಚುಗಳನ್ನ ಕಟ್ಟಿದ್ದೀನಿ. ಜರಿ ದಾರದಿಂದ ನೀಟಾಗಿ ಟೈಟಾಗಿ ನಾವು ಕುಚ್ಚುಗಳನ್ನ ಕಟ್ಕೊಂಡ್ಬಿಡ್ಬೇಕು. ಅದೇನು 4 ಚೈನ್ ಗ್ಯಾಪ್ ಇರುತ್ತೆ ಅಲ್ಲ, ಆ ಗ್ಯಾಪಲ್ಲಿ ನೋಡಿ ಫಸ್ಟ್ ಸ್ಟೆಪ್ಪಿಂದನೂ ಕೂಡ ನಾನು ಮಿಸ್ ಮಾಡ್ದಿರಾ ಅದು ಫುಲ್ಲು ಎಲ್ಲದನ್ನು ಜಾಯಿನ್ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ತಾ ಇದ್ದೀನಿ. ಮತ್ತು ಈ ರೀತಿ ನೀಟಾಗಿ ಒಂದೇ ಸಮದಲ್ಲಿ ಕಟ್ ಮಾಡ್ಕೋಬೇಕು. ಮತ್ತು ಎಕ್ಸೆಸ್ ಥ್ರೆಡ್ ನಿಮ್ಗೇನಾದರೂ ಬಂದು ಅಂದರೆ ಅದನ್ನು ಟ್ರಿಮ್ ಮಾಡಿಕೊಂಡು ನೀಟಾಗಿ ಫಿನಿಶಿಂಗ್ ಮಾಡ್ಕೊಳ್ಳಿ. ಕುಚ್ಚುಗಳನ್ನ ಇಲ್ಲಿ ತುಂಬ ಪುಟ್ಟದಾಗೂ ಕಟ್ಟಿಲ್ಲ, ತುಂಬ ಉದ್ದನಾಗೂ ಕಟ್ಟಿಲ್ಲ. ನಾನು ಆರ್ಚ್ ಎಷ್ಟುದ್ದ ಇದೆ ನೋಡಿ ಅಷ್ಟು ಲೆಂತ್ಗೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅಷ್ಟುದ್ದಕ್ಕೆ ಕಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಮಧ್ಯಕ್ಕೆ ಒಂದು ಕುಚ್ಚನ್ನ ಕಟ್ಟಿದ ಮೇಲೆ ಬೀಡ್ನ ಆ್ಯಡ್ ಮಾಡಿಬಿಟ್ಟು ಅದೊಂಥರ ಟಸಲ್ನ ಕಟ್ತೀವಲ್ಲ, ಆ ರೀತಿನಲ್ಲಿ ಕೂಡ ಕಟ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ಅದು ಕೂಡ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದಕ್ಕೆ ಇನ್ನೂ ನಿಮಗೆ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಸ್ಟೋನ್ ಚೈನ್ ಕೂಡ ಅಂಟಿಸ್ಕೋಬೋದು ಸೆಕೆಂಡ್ ಸ್ಟೆಪ್ಗೆ.
ಈ ಡಿಸೈನು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನು ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕುಚ್ಚೆಲ್ಲ ಕಟ್ಕೊಂಡಿದ್ದಾದಮೇಲೆ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮತ್ತು ನಿಮಗೆ ಇದನ್ನು ಗ್ರ್ಯಾಂಡಾಗಿ ಬೇಕು ಇಲ್ಲ ಇಷ್ಟೇ ಸಾಕು ಅಂದರೆ ಇದನ್ನೇ ಬಿಡ್ಬೋದು, ಇಲ್ಲ ಗ್ರ್ಯಾಂಡ್ ಬೇಕು ಅಂದರೆ ಇದಕ್ಕೆ ನೀವು ಸ್ಟೋನ್ ಚೈನು ಅಥವಾ ಬಾಲ್ ಚೈನು ಇದು ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಸ್ಟಿಕ್ ಮಾಡ್ಕೋಬೋದು, ಅಥವಾ ಬರೀ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬೋದು. ಅದು ಕೂಡ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇಲ್ಲ ಇಷ್ಟೇ ಸಾಕು ಸಿಂಪಲ್ ಆಗಿ ಅಂತ ಅಂದರೆ ಇದನ್ನೇ ಬಿಡ್ಬೋದು. ಮತ್ತು ಇದಕ್ಕೆ ಕುಚ್ಚು ಕೂಡ ನೀವು ಚೇಂಜ್ ಮಾಡ್ಕೋಬೋದು. ನಾನು ಎರಡೂ ಕಲರು ಮಿಕ್ಸ್ ಮಾಡಿ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಸಿಂಗಲ್ ಕಲರಲ್ಲಿ ಕೂಡ ಕುಚ್ಚು ಕಟ್ಕೋಬೋದು. ನೋಡಿದ್ರಲ್ಲ ಕಂಪ್ಲೀಟ್ ಆದಮೇಲೆ ಈ ಡಿಸೈನು ಯಾವ ರೀತಿ ಬರುತ್ತೆ ಅಂತ. ನೀವು ಎಲ್ಲ ರೀತಿಯಾದಂಥ ಸ್ಯಾರಿಗಳಿಗೂ ಈ ಡಿಸೈನ್ನ ಮಾಡ್ಕೋಬೋದು. ಈ ಡಿಸೈನು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ. ಮತ್ತು ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಕೂಡ ಮಾಡಿ. ಮತ್ತು ನಿಮ್ಗೆ ಯಾವುದಾದ್ರೂ ಡಿಸೈನ್ ಬೇಕಂದರೆ ಅದು ಕೂಡ ನೀವು ಕಮೆಂಟಲ್ಲಿ ಹೇಳ್ಬೋದು, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಮತ್ತು ಈ ವಿಡಿಯೋನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.